ಹಲ್ಲೆಲೂಯಾ. ಇಲ್ಲಿ ಯೆಹೋವನು ಅಂದ್ರೆ ನಾವು ದೇವರ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ತುಂಬಾ ದೇವರ ಹೆಸರನ್ನ ತುಂಬಾ ಬೇರೆ ಬೇರೆ ರೀತಿಯಲ್ಲೆಲ್ಲ ಕರೀತಾರೆ. ನಾವು ಹೋದ ವಾರ ಮುಂಚಿನ ವಾರ ನಾವು ನೋಡಿದ್ರಿ ಎಬಿನೇಜರ್ ಅನ್ನೋ ಪದನ ನಾವು ನೋಡಿದ್ವಿ. ಅದರಲ್ಲಿ ವಿಮೋಚನೆ ಖಂಡದಲ್ಲಿ ಎಬಿನೇಜರ್ ಅಂತ ಕರೀತಾರೆ, ಒಂದು ಕಲ್ಲನ್ನ ನಿಲ್ಲಿಸಿ. ಏನಕ್ಕೆ ಅಂದ್ರೆ ದೇವರು ಅಲ್ಲಿವರೆಗೂ ಕರ್ಕೊಂಡ್ ಬಂದ್ರು, ಅದಕ್ಕೆ ದೇವರಿಗೆ ಸ್ತೋತ್ರ ಅಂತ ಹೇಳಿ ಒಂದು ಕಲ್ಲನ್ನ ನಿಲ್ಲಿಸಿ ಅದನ್ನ ಎಬಿನೇಜರ್ ಅಂತ ಕರೀತಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರನ್ನ ಬೇರೆ ಬೇರೆ ಹೆಸರಲ್ಲಿ ಸದಾಮಲ ಸ್ವಾಮಿ ಅಂತ ಹೆಸರಲ್ಲಿ ಕರೀತಾರೆ. ಹಲ್ಲೆಲೂಯಾ. ಅದೇ ರೀತಿ ಯೆಹೋವನು ಅಂದ್ರೆ ಸೃಷ್ಟಿಕರ್ತ ಅಂತ ಅರ್ಥ. ಏನು? ಸೃಷ್ಟಿ ಮಾಡುವಂತ ಕರ್ತನು ಅಂತ ಅದಕ್ಕೆ ಅರ್ಥ. ಅದಕ್ಕೆ ಒಂದೊಂದು ಜಾಗದಲ್ಲಿ ಯುದ್ಧ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಯುದ್ಧ ವೀರನೇ, ಯುದ್ಧ ಶೂರನೇ ಅಂತ ದಾವೀದನ ದೇವರನ್ನ ಕರೀತಾರೆ. ಹಲ್ಲೆಲೂಯಾ. ನೀನು ನನ್ನ ಮುಂದೆಗಡೆ ಹೋಗಿ ನೀನು ನನಗೋಸ್ಕರ ಯುದ್ಧ ಮಾಡ್ತೀಯಾ ಅಂತ ದಾವೀದನ ಹೇಳ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ವಿಮೋಚನೆ ಖಂಡದಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನು ಎದುರದಿರೋ ನಾನು ನಿನಗಾಗಿ ಯುದ್ಧ ಮಾಡ್ತೀನಿ, ನಿನ್ನ ಮುಂದೆಗಡೆ ಹೋಗಿ ನಿನಗೋಸ್ಕರ ಯುದ್ಧ ಮಾಡ್ತೀನಿ ಅಂತ ಮೋಶೆಗೆ ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇಲ್ಲಿ ಯೆಹೋವನು ಅಂದ್ರೆ ಸೃಷ್ಟಿಕರ್ತ. ನಮ್ಮನ್ನ ಸೃಷ್ಟಿ ಮಾಡಿರೋದು ಯಾರು? ಯೆಹೋವನು. ಹಲ್ಲೆಲೂಯಾ. ಯೇಸು ಸ್ವಾಮಿನೇ ನಮ್ಮನ್ನ ಸೃಷ್ಟಿ ಮಾಡಿರೋದು. ಅದು ಸೃಷ್ಟಿಕರ್ತನ ಹೆಸರೇನು? ಯೆಹೋವನು. ಹಲ್ಲೆಲೂಯಾ. ನಮ್ಮನ್ನ ಸೃಷ್ಟಿ ಮಾಡಿರುವಂತ ಯೆಹೋವನು ಇಲ್ಲಿ ಹೇಳ್ತಿದ್ದಾರೆ, ಮನೆ ಕಟ್ಟದಿದ್ದರೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವುದು ವ್ಯರ್ಥ. ಅಂದ್ರೆ ಏನು? ಯೆಹೋವನು ನಮ್ಮನ್ನು ಸೃಷ್ಟಿಸದಿದ್ದರೆ, ಯೆಹೋವನು ನಮ್ಮ ಒಳಗಡೆ ಇರುವಂತ ಆತ್ಮನ, ನಮ್ಮ ಹೃದಯನ ಬದಲಾಯಿಸದೇ ಇದ್ದರೆ ನಾವು ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಎಷ್ಟೇ ಕಷ್ಟಪಟ್ಟರು ಅದು ವ್ಯರ್ಥ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಬದಲಾಗಬೇಕು, ನಮ್ಮ ಮನಸ್ಸನ್ನ ಬದಲಾಯಿಸ್ಕೋಬೇಕು, ನಾವು ನಡೆಯುವಂತ ದಾರಿನ ಬದಲಾಯಿಸ್ಕೋಬೇಕು ಅಂತ ನಾವ್ ಅನ್ಕೊಂಡ್ರು ಅದು 2 ದಿನ 3 ದಿನ. ಆದ್ರೆ ದೇವ್ರು ಬದಲಾಯಿಸ್ಬೇಕು ಅಂತ ನಿರ್ಧಾರ ತಗೊಂಡ್ರೆ ಅದು ಜೀವನ ಪೂರ್ತಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವುದು ವ್ಯರ್ಥ. ಈ ವಾಕ್ಯ ಹೇಳುತ್ತೆ, ಯೆಹೋವನ ಕೃಪೆಯಿಂದಲೇ ಕೃತಾರ್ಥರಾಗುವರು. ಅಂದ್ರೆ ಯೆಹೋವನ ಕೃಪೆಯಿಂದ ಆತನ ಕೃಪೆನ ಹೊಗಳಲಿಕ್ಕೆ ನಾವು ಯೋಗ್ಯರಾಗ್ತೀವಿ ಅಂತ. ಹಲ್ಲೆಲೂಯಾ. ಆ ಕೃಪೆನ ಯಾರು ಪಡೆದಿರ್ತಾರೋ ಅವ್ರಿಗೆ ಮಾತ್ರ ಆ ಕೃಪೆಯ ಬೆಲೆ ಗೊತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಮೇಲೆ ಹೋಗೋಣ. ಯೆಹೋವನ ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಸಾಕು. ಹಲ್ಲೆಲೂಯಾ. ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಮನೆ ಕಟ್ಟದಿದ್ದರೆ ಮನೆಯನ್ನು ಕಟ್ಟುವುದು ವ್ಯರ್ಥ. ಎರಡನೇದಾಗಿ ಹೇಳ್ತಾ ಇದೆ, ಯೆಹೋವನು ಕಾವಲು ಕಾಯದಿದ್ದರೆ, ಒಂದು ಊರನ್ನ ಕಾವಲು ಕಾಯದಿದ್ರೆ ಆ ಊರಿಗೆ ಕಾವಲುಗಾರರು ಇರೋದು ವ್ಯರ್ಥ. ಹಲ್ಲೆಲೂಯಾ. ಒಂದು ಊರು ನೋಡ್ತೀವಿ, ಊರ ಆಚೆಗಡೆ ಸ್ವಲ್ಪ ಜನ ಇರ್ತಾರೆ, ಏನಕ್ಕೆ? ಊರನ್ನ ಕಾಯೋದಕ್ಕೆ ಅಂತ. ಒಂದು ಆಗಿನ ಕಾಲದಲ್ಲಿ ನೋಡ್ಬೇಕು ಅಂದ್ರೆ ಅರಮನೆ ಇರುತ್ತೆ, ಅರಮನೆ ಸುತ್ತಲೂ ಗೋಡೆಗಳೆಲ್ಲ ಇರುತ್ತೆ, ಅದರಿಂದ ಆಚೆಗಡೆ ಒಂದಷ್ಟು ಜನ ಕಾವಲು ಕಾಯ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಅರಮನೆ ಒಳಗಡೆ ಯಾರು ಬರ್ಬಾರ್ದು, ಊರೊಳಗಡೆ ಯಾರು ಬರ್ಬಾರ್ದು ಅಂತ. ಹಲ್ಲೆಲೂಯಾ. ಸೊದೋಮ್ ಗೊಮೋರ ಪಟ್ಟಣ ನೋಡ್ಬೇಕಂದ್ರೆ ಅದ್ರ ಸುತ್ತಲೂ ಜನ ಇದ್ರು, ಕಾವಲುಗಾರರಿದ್ರು. ಹಲ್ಲೆಲೂಯಾ. ಆದ್ರೆ ದೇವ್ರ ಏನ್ ಮಾಡ್ರು? ಅದನ್ನ ಬಿಟ್ರ, ಅದನ್ನ ಬೆಂಕಿ ಮಳೆ ಬರಿಸಿ ನಾಶ ಮಾಡಿದ್ರು. ಹಲ್ಲೆಲೂಯಾ. ಅಲ್ಲಿರುವಂತ ಎಲ್ಲಾ ಜನರನ್ನ ಬೆಂಕಿ ಮಳೆಯಲ್ಲಿ ನಾಶ ಮಾಡಿಸಿದ್ರು. ಹಲ್ಲೆಲೂಯಾ. ಲೋತನ ಮತ್ತೆ ಲೋತ 8 ದಿನ ಅವ್ರ ಮಕ್ಕಳನ್ನ ಮಾತ್ರ ಅದರಿಂದ ಊರಿಂದ ಆಚೆ ಹೋಗುವಂತೆ ಅವ್ರನ್ನ ಮಾಡಿದ್ರು. ಹಲ್ಲೆಲೂಯಾ. ಯೆಹೋವನ ಪಟ್ಟಣವನ್ನು ಕಾಯದಿದ್ದರೆ ಪಟ್ಟಣವನ್ನು ಕಾಯುವುದಕ್ಕೆ ಇರುವಂತ ಕಾವಲುಗಾರರು ಏನಾಗ್ತಾರೆ? ವ್ಯರ್ಥ ಆಗ್ತಾರೆ. ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಏನೋ ಯೆಹೋವನ ಮಂಜೂಷ ಪೆಟ್ಟಿಗೆ ಅಂದ್ರೆ ಗೊತ್ತಾ? ಏನು ಮಂಜೂಷ ಪೆಟ್ಟಿಗೆ? ಆಗಿನ ಕಾಲದಲ್ಲಿ ಬೈಬಲ್ ಇತ್ತ. ಮತ್ತೆ ಮಂಜೂಷ ಪೆಟ್ಟಿಗೆ ಅಂದ್ರೆ ಏನು? ಆ ಮಂಜೂಷ ಪೆಟ್ಟಿಗೆ ಒಳಗಡೆ ಏನಿತ್ತು? ಆ ಮಂಜೂಷ ಪೆಟ್ಟಿಗೆ ಒಳಗಡೆ 10 ಆಜ್ಞೆಗಳಿದ್ವು. 10 ಆಜ್ಞೆಗಳು, ಮೋಶೆಗೆ ಕೊಟ್ಟಂತ 10 ಆಜ್ಞೆಗಳಿತ್ತಲ್ಲ, ಆ 10 ಆಜ್ಞೆಗಳು ಮೋಶೆ ಸತ್ತಾದ ನಂತರ ಅದನ್ನ ಮಂಜೂಷ ಪೆಟ್ಟಿಗೆಯಲ್ಲಿಟ್ಟು ಒಂದೊಂದು ಊರಿಂದ ಒಂದೊಂದು ಊರಿಗೆ ಸಾಗಿಸಿ ಒಬ್ಬರ ಮನೇಲಿ ಇಡ್ತಾರೆ. ಹಲ್ಲೆಲೂಯಾ. ಅದು ಮಂಜೂಷ ಪೆಟ್ಟಿಗೆ ಯಾರ ಮನೇಲಿ ಇರುತ್ತೋ ಆ ಮನೆಗೆ ಆಶೀರ್ವಾದ. ಹಲ್ಲೆಲೂಯಾ. ತಿಂಗಳ ಆತರ ಒಂದು ಕಾನೂನು ನಡ್ಕೊಂಡ್ ಬರ್ತಾ ಇರುತ್ತೆ. ಹಲ್ಲೆಲೂಯಾ. ಅದೇ ಏನು? ಇದು ಮಂಜೂಷ ಪೆಟ್ಟಿಗೆ. ಹಲ್ಲೆಲೂಯಾ. ಇದನ್ನ ನಮ್ಗೆ ಕೊಟ್ಟಿರೋದೇನು? ನಮ್ಮ ಮನೆಯಲ್ಲಿ ಆಶೀರ್ವಾದ ಇರಲಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಮಂಜೂಷ ಪೆಟ್ಟಿಗೆನ ಒಂದು ಜಾಗದಿಂದ ಒಂದು ಜಾಗಕ್ಕೆ ದಾವೀದನ ಎತ್ಕೊಂಡು ಬರ್ತಾ ಇರ್ತಾನೆ, ಬೇರೆ ಊರಿಂದ ಒಂದು ಊರಿಗೆ ಎತ್ಕೊಂಡು ಬರ್ತಾ ಇರ್ತಾನೆ. ಅದನ್ನ 4 ಜನಕ್ಕೆ ಮಾತ್ರ ಸಮರ್ಪಿಸಿರ್ತಾನೆ. ಮುಂದೆ 2 ಹಿಂದೆ 2 ಎತ್ಕೊಂಡು ಬರ್ಬೇಕು. ಏನೋ
ಹಾಡಾಡ್ಕೊಂಡು ಜಾಲರಿಗಳು ನೋಡ್ಕೊಂಡು ತಮಟೆ ಹೊಡ್ಕೊಂಡು ಫುಲ್ ಸಂತೋಷದಿಂದ ಹಾಡಾಡ್ಕೊಂಡು ಆ ಮಂಜುಷ ಪೆಟ್ಟಿಗೆನ ಒಂದೂರಿಂದ ಒಂದೂರಿಗೆ ಎತ್ಕೊಂಡ್ ಬರ್ತಾ ಇರ್ತಾರೆ. ಎತ್ಕೊಂಡ್ ಬರ್ತಿರ್ಬೇಕಾದ್ರೆ ಕಾಲು ಸ್ಲಿಪ್ ಆಗಿ ಅದು ಹಿಡ್ಕೊಂಡಿರೋನು ಒಬ್ಬ ಬಿಟ್ಬಿಟ್ಟು ಕೆಳಗಡೆ ಬೀಳೋ ಟೈಮಲ್ಲಿ ಅದು ಬೀಳ್ಬಾರ್ದು ಅಂದ್ಬಿಟ್ಟು ಯಾರೋ ಒಬ್ಬ ಬಂದು ಹಿಡ್ಕೋತಾನೆ. ಅದೇನಾಗ್ತಾನೆ? ಸತ್ತೋಗ್ತಾನೆ. ಅಲ್ಲೆಲ್ಲೂಯ್ಯ. ಅವನ ಉದ್ದೇಶ ಏನೋ ಸರಿಯಾಗಿ ಇತ್ತು, ಮಂಜುಷ ಪೆಟ್ಟಿಗೆ ಕೆಳಗಡೆ ಬೀಳ್ತಾ ಇದೆ, ಅದು ಬೀಳ್ಬಾರ್ದು ಅಂತ ಬಂದು ಹಿಡ್ಕೋತಾನೆ. ಆದ್ರೆ ದೇವ್ರು ಏನು ಕೊಡಿದ್ರು? ಅದನ್ನ ಮುಟ್ಟೋದಕ್ಕೆ ಯೋಗ್ಯತೆ ಇರ್ಲಿಲ್ಲ, ಅರ್ಹತೆ ಇರ್ಲಿಲ್ಲ. ಅಲ್ಲೆಲ್ಲೂಯ್ಯ. ಆ ಮಂಜುಷ ಪೆಟ್ಟಿಗೆನ ಮುಟ್ಟುವಷ್ಟು ಅರ್ಹತೆ ಯೋಗ್ಯತೆ ಆ ಮನುಷ್ಯನಲ್ಲಿ ಇರ್ಲಿಲ್ಲ. ಅಲ್ಲೆಲ್ಲೂಯ್ಯ. ನಾವ್ ಈ ದಿನ ಇದನ್ನ ಹಿಡ್ಕೊಂಡು ನಿಂತಿದೀವಿ, ನಮಗೆ ಅರ್ಹತೆ ಯೋಗ್ಯತೆ ಇದೆಯಾ? ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಈ ಮಂಜುಷ ಪೆಟ್ಟಿಗೆಯಲ್ಲಿರುವಂತ ವಾಗ್ದಾನಗಳನ್ನ ನಾವು ಹಿಡ್ಕೊಂಡು ನಾವು ನಿಂತಿದ್ದೀವಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅದಕ್ಕೆ ಹೇಳ್ತಾ ಇದೆ, ಆ ಮಂಜುಷ ಪೆಟ್ಟಿಗೆ ಬಂದು ಯಾರ ಮನೇಲಿ ಇರೋದೋ, ಯಾರ ಊರಲ್ಲಿರೋದೋ ಆ ಊರಿಗೆ ಆಶೀರ್ವಾದವಾಗಿರೋದು. ಅಲ್ಲೆಲ್ಲೂಯ್ಯ. ಯೆಹೋವನ ಪಟ್ಟಣವನ್ನು ಕಾಯದಿದ್ದರೆ ಅದನ್ನು ಕಾವಲುಗಾರರು ಕಾಯುವುದು ವ್ಯರ್ಥ. ಆ ಮಂಜುಷ ಪೆಟ್ಟಿಗೆನ ಎತ್ಕೊಂಡ್ ಬರ್ಬೇಕಾದ್ರೆ ಕಾವಲುಗಾರರು ಸಹ ಇದ್ರು. ಆದ್ರೆ ಏನಕ್ಕೆ? ಆ ಮಂಜುಷ ಪೆಟ್ಟಿಗೆ ಹತ್ರ ಕೂಡ ಯಾರು ಬರದಿದ್ದಂಗೆ ನೋಡ್ಕೊಳ್ಳೋದಕ್ಕೆ. ಅಲ್ಲೆಲ್ಲೂಯ್ಯ. ಅವರು ಪಟ್ಟಣನ ನೋಡ್ಲಿಲ್ಲ, ಆ ಮಂಜುಷ ಪೆಟ್ಟಿಗೆನ ಮಾತ್ರ ನೋಡಿದ್ರು. ಯಾಕಂದ್ರೆ ಅವರಲ್ಲಿ ಇದ್ದಂತ ಭಯ ಭಕ್ತಿ ಅವ್ರಿಗೆ ಗೊತ್ತಿತ್ತು, ಈ ಮಂಜುಷ ಪೆಟ್ಟಿಗೆ ಎಲ್ಲಿರುತ್ತೋ ಅಲ್ಲಿ ನೋವಿರಲ್ಲ, ಅಳು ಇರಲ್ಲ, ಕಳ್ತನ ಇರಲ್ಲ, ದರೋಡೆ ಇರಲ್ಲ, ಬರೀ ಆನಂದ ಇರುತ್ತೆ ಅಂತ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಯೆಹೋವನ ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಅಂದ್ರೇನು? ನಮ್ಮ ಮನೆಯನ್ನ ನಾವು ದೇವರು ಕಾಯದಿದ್ದರೆ, ನಮ್ಮ ಮನಸ್ಸನ್ನ ದೇವರು ಕಾಯದಿದ್ದರೆ ನಾವು ಕಾದುಕೊಳ್ಳೋದು ವ್ಯರ್ಥ. ಅಲ್ಲೆಲ್ಲೂಯ್ಯ. ಕೋಟಿ ಕೋಟಿ ಸಂಪಾದನೆ ಮಾಡಿರುವಂತ ಒಬ್ಬ ಮನುಷ್ಯ ದುಡ್ಡಿನೆಲ್ಲ ಎತ್ತಿಕ್ಕಿ ಅವನು ಹಾಯಾಗಿರ್ತಾನ? ಅವನ ಮನಸ್ಸೆಲ್ಲ ದುಡ್ಡಿನ ಮೇಲೇನೆ ಇರುತ್ತೆ. ಒಬ್ಬ ಮನುಷ್ಯ ಒಂದು ಕೆಲಸನ ಮಾಡ್ಬೇಕಾದ್ರೆ ಎಲ್ಲಾ ಮನಸ್ಸು ಅವನ ಕೆಲಸದ ಮೇಲೇನೆ ಇರುತ್ತೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ನಾನು ನನ್ನ ಫ್ರೆಂಡ್ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಏನೋ ಎಡಿಟಿಂಗ್ ಮಾಡೋದಕ್ಕೆ ಅಂತ ನಮ್ದು ಶಾರ್ಟ್ ಫಿಲ್ಮ್ ಎಡಿಟಿಂಗ್ ಮಾಡೋದಕ್ಕೆ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿರ್ಬೇಕಾದ್ರೆ ಅಲ್ಲಿ ಒಂದು ಪಾನಿಪುರಿ ಅಂಗಡಿ ನೋಡಿದ್ವಿ. ಅವ್ರ ಮನೆ ರೂಟಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಪಾನಿಪುರಿ ಹಾಕ್ತಿರೋಂಥ ವ್ಯಕ್ತಿ ಅವನ ಹತ್ರ ಕೇಳಿದ್ರಿ, ಈ ಪಾನಿಪುರಿ ಎಷ್ಟು ಅಂತ ಬಾಯ್ ಬಿಟ್ಟು ಹೇಳಿದ್ರಿ. ಅಯ್ಯಪ್ಪ ಹಿಂಗಿಲ್ಲ ಸನ್ನೆ ಮಾಡಿ ತೋರಿಸ್ದ. ಏನಂದ್ರೆ ಅದ್ರ ಮೇಲೆ ಬೋಲ್ಡ್ ಹಾಕಿತ್ತು. ಆ ಬೋಲ್ಡ್ ಅಲ್ಲಿ ಏನಿತ್ತು ಅಂದ್ರೆ, ನನಗೆ ಮಾತು ಬರಲ್ಲ, ನನಗೆ ಕಿವಿ ಕೇಳಲ್ಲ, ನೀವು ಏನ್ ತಿನ್ಬೇಕು ಅನ್ನೋದನ್ನ ತೋರಿಸಿ ಅಂತ. ಅಲ್ಲೆಲ್ಲೂಯ್ಯ. ಅವ್ನಿಗೆ ಮಾತು ಕಿವಿ ಎರಡೂ ಬರಲ್ಲ, ಆದ್ರೂ ಸಹ ಅವ್ರು ದುಡಿತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವರಲ್ಲಿರುವಂತ ಆಸಕ್ತಿ. ಅದನ್ನ ನೋಡಿ ನನಗೆ ಏನ್ ಅನಿಸ್ತು ಗೊತ್ತಾ? ಅದನ್ನ ನೋಡಿದ್ಮೇಲೆ ಅಯ್ಯೋ, ಅವ್ನಿಗಿರುವಂತ ಅಷ್ಟು ಚಿಕ್ಕ ಜಾಗದಲ್ಲಿ ಅವನು ಏನೋ ಅವ್ನಿಗೆ ಏನು ಇಲ್ಲ, ಅವನಲ್ಲಿ ಎಬಿಲಿಟೀಸ್ ಇಲ್ಲ, ಅವ್ನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ, ಆದ್ರೂ ಸಹ ಏನೋ ಒಂದು ಮಾಡ್ತಾ ಇದ್ದಾನೆ. ಅದೇ ನನಗೆ ಮಾತು ಬರ್ತಾ ಇದೆ, ಕಿವಿನೂ ಕೇಳಿಸ್ತಾ ಇದೆ, ನಾನು ಏನು ದೇವ್ರಿಗೋಸ್ಕರ ಮಾಡ್ತಾನೆ ಅಂತ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ದೇವರು ಒಬ್ಬರನ್ನ ಎಕ್ಸಾಂಪಲ್ ಆಗಿ ಇಡ್ತಾರೆ. ಏನಕ್ಕೆ ಅಂದ್ರೆ ಅವ್ರನ್ನ ನೋಡಿ ನಾವು ಕಲೀತೀವಿ ಅಂತ. ಅಲ್ಲೆಲ್ಲೂಯ್ಯ. ನಮ್ಮ ಹತ್ರ ಬಾಯಿ ಇದೆ, ನಾವು ಮಾತಾಡ್ತೀವಿ, ಆದ್ರೆ ನಾವು ಯಾರಿಗೂ ಸುವಾರ್ತೆ ಹೇಳಲ್ಲ. ನಮ್ಗೆ ಕಿವಿ ಇದೆ, ನಾವು ಕೇಳ್ತೀವಿ, ಆದ್ರೆ ಒಳ್ಳೇದನ್ನ ನಾವು ಕೇಳಲ್ಲ. ಅಲ್ಲೆಲ್ಲೂಯ್ಯ. ಆಗ ನಾನು ಆ ವ್ಯಕ್ತಿಗೆ ದೇವ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಹೇಳೋದಕ್ಕೆ ಎಪ್ಪಾದ್ರಾಗೆ ನನ್ಗೆ ಎಕ್ಸ್ಪ್ಲೇನ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ನಾನು ಸುಮ್ಮನೆ ಆಗೋದೆ. ನನ್ನ ಹತ್ರ ವಾಕ್ಯನೂ ಇರಲಿಲ್ಲ, ಬೈಬಲ್ ಇರಲಿಲ್ಲ, ನನ್ನ ಗಾಡಿ ಎತ್ಕೊಂಡು ಹೋಗಿರಲಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅವ್ರು ಕಾಯ್ಕೊಳ್ಳೋದಕ್ಕೋಸ್ಕರ ಅವ್ರು ಸಂಪಾದನೆ ಮಾಡ್ತಿದ್ದಾರೆ, ಆದ್ರೆ ನಮ್ಮನ್ನ ನಾವು ಕಾಯ್ಕೊಳ್ಳೋದಕ್ಕೋಸ್ಕರ ನಾವು ದೇವರ ವಾಕ್ಯನ ಓದ್ಬೇಕು. ಅಲ್ಲೆಲ್ಲೂಯ್ಯ. ದೇವರ ಮಂಜುಷ ಪೆಟ್ಟಿಗೆನ ನಾವು ನೋಡ್ಕೋಬೇಕು. ಅಲ್ಲೆಲ್ಲೂಯ್ಯ. ಅದನ್ನ ನೋಡ್ಕೋಬೇಕಾದ್ರೆ ನಮ್ಮನ್ನ ಕಾಯೋದು ಯಾರಾಗಿರ್ತಾರೆ? ಯೇಸು ಸ್ವಾಮಿ ಆಗಿರ್ತಾರೆ. ಯೆಹೋವನು ನಮ್ಮನ್ನ ಕಾಯ್ತಾರೆ. ಹಲ್ಲೆಲೂಯ. ಮೊದಲೇನೋ ಯೆಹೋವನು ನಮ್ಮನ್ನು ಕಟ್ಟದಿದ್ದರೆ ನಾವು ಕಟ್ಕೊಳ್ಳೋದು ನಮ್ಮನ್ನ ವ್ಯರ್ಥ. ಯೆಹೋವನು ನಮ್ಮನ್ನ ಕಾಯದಿದ್ದರೆ ನಾವು ನಮ್ಮನ್ನ ಕಾವಲುಗಾಯೋದು ವ್ಯರ್ಥ. ಹಲ್ಲೆಲೂಯ. ಎರಡನೇ ವಾಕ್ಯ ಓದೋಣ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವರೆ, ಹೊತ್ತು ಮೀರಿ ಮಲಗುವರೆ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಸಾಕು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ಯಾರು ಬೆಳಗಾಗೋದಕ್ಕಿಂತ ಮುಂಚೆನೆ ಎದ್ದು ಕೆಲಸಕ್ಕೆ ಹೋಗ್ತಾರೆ? ಯಾರು ಏನೋ ರಾತ್ರಿ ಎಲ್ಲರೂ ಮಲಗೋ ಟೈಮ್ ಆದ್ರೂ ಕೂಡ ಎದ್ದು ಕೆಲಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಮನೆ ಯಜಮಾನರು ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಅಂತ ಏನ್ ಹೇಳುತ್ತೆ ಈ ವಾಕ್ಯ? ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿದ ಮೇಲೆ ಬಂದು ಮಲಗುವವರೇ. ನೀವು ಆಹಾರಕ್ಕಾಗಿ ಕಷ್ಟಪಡೋದೇನು?
ವ್ಯರ್ಥ. ಹಲ್ಲೆಲೂಯ. ಆತನು ಏನು ಕೊಡಬೇಕು ಅದು ಕೊಡ್ತಾರೆ. ಕೆಳಗಡೆ ವಾಕ್ಯ ಓದಿ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಸಾಕು. ಹಲ್ಲೆಲೂಯ. ದೇವರ ವಾಕ್ಯ ಏನ್ ಹೇಳ್ತಿದೆ? ಆತನ ಪ್ರಿಯರಿಗೆ, ಯೇಸು ಸ್ವಾಮಿ ಮನಸ್ಸಿಗೆ ಹತ್ರ ಆಗಿರುವಂತ ಮಕ್ಕಳಿಗೆ ಅದನ್ನ ನಿದ್ರೆಯಲ್ಲೂ ಬೇಕಾದ್ರೆ ಕೊಡುವಂತದಕ್ಕೆ ಶಕ್ತನಾಗ್ತಾರೆ. ಹಲ್ಲೆಲೂಯ. ನಾವು ಹೊತ್ತು ಮೀರಿ ದುಡಿಯೋದು, ಹೊತ್ತು ಮುಂಚೆನೆ ಎದ್ದು ದುಡಿಯೋದು ಅದೆಲ್ಲ ಮುಖ್ಯ. ಆತನಿಗೆ ನಾವು ಪ್ರಿಯರಾಗಿದ್ದೀವಾ ಅನ್ನೋದು ಮುಖ್ಯ. ಹಲ್ಲೆಲೂಯ. ಆತನ ಪ್ರಿಯರಿಗೆ ಏನ್ ಮಾಡ್ತಾರಂತೆ? ಆತನ ಪ್ರಿಯರಾಗಿದ್ರೆ ನಿದ್ರೆಯಲ್ಲೂ ಸಹ ಊಟ ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಾವು ನೋಡ್ಬೇಕಾದ್ರೆ ಯೋಸೇಫ್ ಇರ್ತಾನೆ. ಹಲ್ಲೆಲೂಯ. ಯೋಸೇಫ್ನ ಎತ್ಕೊಂಡಾಗ ಒಂದು ಗುಂಡಿಲಿ ಹಾಕಿದ್ರು ಸಹ ಅವನಿಗೆ ಏನ್ರಿಂದ ಊಟ ತಂದ್ರು? ಕಾಗೆಯ ಮುಖಾಂತರ ಊಟ ತಗೊಂಡ್ಕೊಟ್ರು. ಹಲ್ಲೆಲೂಯ. ಎಲಿಯನ ಸಾಯಿಸ್ಬೇಕು ಅಂತ ರಾಜ್ಯದಲ್ಲಿ ಎಲ್ಲ ಮಾತಾಡ್ಕೊಂತ ಇರ್ಬೇಕಾದ್ರೆ ಎಲಿಯ ತಲೆ ಮಾಡಿಸ್ಕೊಂಡು ಹೊರಟೋಗಿ ಒಂದು ಮರದ ಕೆಳಗಡೆ ನಿದ್ದೆ ಮಾಡ್ಬೇಕಾದ್ರೆ ಅವನ್ಗೆ ಆಹಾರ ನೀರು ಬಂದು ಅವನು ಪಕ್ಕದಲ್ಲಿ ನಿಲ್ಲುತ್ತೆ. ಹೆಂಗ ಬರುತ್ತೆ? ಅವನು ದುಡ್ದಿಲ್ಲ, ಏನು ಮಾಡ್ದಿಲ್ಲ, ಬಂದು ಅವನ ಪಕ್ಕದಲ್ಲಿ ಇರುತ್ತೆ. ಅವನ ಕಣ್ಣು ಬಿಟ್ಟಾಗ ಊಟ ಇರುತ್ತೆ, ಊಟ ತಿಂತಾನೆ, ಮತ್ತೆ ಮಲ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನೋಡ್ತಾನೆ, ಊಟ ಇರುತ್ತೆ, ಎದೋಡ್ತಾನೆ, ಊಟ ಮಾಡಿ ಮಲ್ಕೋತಾನೆ. ಹಲ್ಲೆಲೂಯ. ಅವನು ದುಡಿಲಿಲ್ಲ, ಏನು ಮಾಡ್ಲಿಲ್ಲ, ದೇವರಿಗೆ ಪ್ರಿಯರಾಗಿದ್ದ. ಹಲ್ಲೆಲೂಯ. ಹಲ್ಲೆಲೂಯ. ಆತನ ಪ್ರಿಯರಾಗಿದ್ರೆ ಅದನ್ನ ಕನಸಲ್ಲೂ ಸಹ ದೇವರು ಆತನಿಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಕಷ್ಟಪಟ್ಟು ದೇವರ ವಾಕ್ಯ ಹೇಳುತ್ತದೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳ್ತದೆ, ನಿನ್ನ ಕಷ್ಟಾರ್ಜಿತನ ನೀನು ಅನುಭವಿಸ್ತೀಯಾ, ನೀನು ಧನ್ಯನು ಅಂತ. ಹಲ್ಲೆಲೂಯ. ಏನಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನೇ ಬಂದಿರಲಿಲ್ಲ. ಅವ್ರಿಗೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದಿರಲಿಲ್ಲ. ಅದಕ್ಕೆ ಬಂದು ಹೇಳ್ತಾರೆ, ನಿನ್ನ ಕಷ್ಟನ ನೀನು ಅನುಭವಿಸು, ನೀನು ಧನ್ಯನು ಅಂತ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯ ಎರಡು ಜಾಗದಲ್ಲಿ ಎರಡು ತರ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡೆಯಿರಿ, ಆಮೇಲೆ ಎಲ್ಲಾ ನಿಮ್ಗೆ ಬೇಕಾಗಿರೋದು ನಿಮ್ಗೆ ದೊರಕುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನಾನು ಒಂದು ಶಾರ್ಟ್ ಫಿಲಂ ಮಾಡ್ತೀನಿ, ಅದರಲ್ಲಿ ಯಾರಿಗೂ ಹೇಳಲ್ಲ, ನನ್ನ ಟೀಮಲ್ಲಿ ಯಾರಿಗೂ ಹೇಳಲ್ಲ. ನಾನು ಒಂದು ವಾಕ್ಯ ಐತೆ ಅದೆಲ್ಲ ಹಾಕಿರ್ತೀನಿ. ನನ್ನ ಫಸ್ಟಿನ ನೋಡಿದ್ರೆ 3 ಆಗಿದೆ, 3ರಲ್ಲೂ ಸಹ ಒಂದೊಂದು ವಾಕ್ಯ ನಾನು ಇಟ್ಟಿರ್ತೀನಿ. ಹಲ್ಲೆಲೂಯ. ಏನಕ್ಕೆ ಅಂದ್ರೆ ನಾನು ಅವ್ರ ಹತ್ರ ಹೇಳಲ್ಲ, ನನಗೊಂದು ನಂಬಿಕೆ ಏನೋ, ನಾನು ಫಸ್ಟ್ ದೇವ್ರನ್ನ ಮುಂದೆ ಇಟ್ರೆ ನನ್ನ ಕೆಲಸ ದೇವರು ಮಾಡ್ಕೊಡ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯ ಅದೇ ಹೇಳುತ್ತೆ, ನೀನು ನನ್ನನ್ನ ಮುಂದೆ ಇಡು, ನಿನ್ನ ಕೆಲಸ. ಶಿಷ್ಯರು ಏನ್ ಮಾಡ್ತಾರೆ? ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಹಲ್ಲೆಲೂಯ. ಅವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಯಿಸಿದ್ದಾರೆ. ಹಲ್ಲೆಲೂಯ. ಅವರೆಲ್ಲ ಸಾಯಿಸಿದ್ರು ಸಹ ಅವ್ರು ಪ್ರಾರ್ಥನೆ ಮಾಡಿ ಹೇಳ್ಬೇಕಾದ್ರೆ ಅವ್ರನ್ನ ನಂಬ್ಕೊಂಡ್ರಲ್ಲ ಅಂತವ್ರಿಗೆ ಯಾರಿಗೂ ಅಪಮಾನನೇ ಆಗ್ಲಿಲ್ಲ. ಹಲ್ಲೆಲೂಯ. ಅವ್ರಿಗೆ ಯಾರಿಗೂ ಅಪಮಾನ ಮಾಡೋದಕ್ಕೆ ದೇವ್ರು ಬಿಡ್ಲೇ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ನೀನು ಒಂದು ಜಾಗಕ್ಕೆ ಹೋಗಿ ನನ್ನ ಬಗ್ಗೆ ಹೇಳು, ಅವ್ರು ಕೇಳಿದ್ರೆ ಅವ್ರಿಗೆ ಆಶೀರ್ವಾದ ನಾನು ಕೊಡ್ತೀನಿ. ಕೇಳಿಲ್ಲ ಅಂದ್ರೆ ನಿನ್ನ ಕಾರಲ್ಲಿ ಅಂಟಿರುವಂತ ಧೂಳು ಸಹ ಅಲ್ಲೇ ಒದ್ರಬಿಟ್ ಬಾ, ಅದೇ ಊರಲ್ಲಿ ಒದ್ರಬಿಟ್ ಬಾ. ಆ ಊರಿಂದ ಆಚೆ ಬರ್ಬೇಕಾದ್ರೆ ಆ ಧೂಳು ಸಮೇತ ನೀನ್ ಬರ್ಬೇಡ, ನೀನು ಒದ್ರಬಿಟ್ ಬಾ. ನಾನು ಅವ್ರಿಗೆ ತೋರಿಸ್ಬೇಕಾಗಿರುವಂತ ಮುಯಿನ ದೇವರು ಆತನಿಗೆ ತೋರಿಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ಮನೆಗೆ ನಾವು ಹೋಗ್ತೀವಿ, ಆ ಮನೆಯಲ್ಲಿ ನಮ್ಗೆ ನಮ್ಮ ದೇವರಿಗೆ ಅವಮಾನ ಆದಾಗ ನಾವು ಆ ಮನೆಯಿಂದ ಆಚೆ ಬಂದ್ಬಿಡ್ಬೇಕು. ಬಂದಾಗ ಅಲ್ಲಿ ನಮ್ಮ ಧೂಳನ್ನು ಸಹ ಬಿಟ್ಬಿಟ್ಕೊಂಡ್ಬಿಡ್ಬೇಕು. ಆ ಧೂಳು ಏನ್ ಮಾಡುತ್ತೆ ಅಂದ್ರೆ, ಆ ಧೂಳು ಒಂದು ಸಾಕು, ದೇವರ ಕಣ್ಣಿಗೆ ಆ ಧೂಳು ಅದು ಶಾಪ ಅನ್ನೋದನ್ನ ತೋರಿಸ್ಕೊಡುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಮೋಶೆ ಸಮಯದಲ್ಲಿ ಮೋಶೆ ಹೋಗಿ ಆ ಫಾರೋನ್ ಹತ್ರ ಕೇಳ್ತಾನೆ, ಎಲ್ಲಾರನ್ನು ಬಿಟ್ಬಿಡು, ಇಲ್ಲಾಂದ್ರೆ ಏನೋ ನಿನ್ನ ರಾಜ್ಯದಲ್ಲಿ ಮಕ್ಕಳು ಸಾಯ್ತಾರೆ ಅಂತ. ಆಗ ಅವ್ನು ಬಿಡಲ್ಲ ಅಂತ ಹೇಳಿದಾಗ, ದೇವರು ಆಯ್ಕೆ ಮಾಡಿರುವಂತ ಮಕ್ಕಳ ಮನೆಯಲ್ಲಿ ಮಾತ್ರ ರಕ್ತ ಮಾತ್ರ ಹಚ್ಚಿರುತ್ತೆ. ಹಲ್ಲೆಲೂಯ. ಅಲ್ಲ, ಹಲ್ಲೆಲೂಯ. ನಾಶ ಮಾಡುವಂತ ದೂತನನ್ನ ದೇವರು ಕಳಿಸಿದಾಗ ಯಾರ ಮನೆಯಲ್ಲಿ ರಕ್ತ ಹಚ್ಚಿಲ್ವೋ ಆ ಮನೆಯಲ್ಲಿರುವಂತ ಎಲ್ಲಾ ಮಕ್ಕಳು ಸತ್ತೋಗ್ತಾರೆ. ಹಲ್ಲೆಲೂಯ. ಫಾರೋನನ ಮಗನ ಸಹ ಸತ್ತೋಗ್ತಾನೆ. ಹಲ್ಲೆಲೂಯ. ಅದಾದ್ಮೇಲೆ ಏನ್ ಮಾಡ್ತಾನೆ ಫಾರೋನು? ಅಲ್ಲಿರುವಂತ ಎಲ್ಲಾ ಜನರನ್ನು ಕಳಿಸ್ಬಿಡ್ತಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ನಾವು ಒಂದು ಜಾಗದಲ್ಲಿ ನಾವು ಕಾಲು ಧೂಳನ್ನ ಒದರ್ಬಿಟ್ಟು ಬಂದಾಗ ಅವ್ರಿಗೆ ಬರುವಂತ ಕಷ್ಟನ ನೋಡಿ ಅವ್ರು ವಾಪಸ್ ನಮ್ಮನ್ನ ಕರೀತಾರೆ. ಹಲ್ಲೆಲೂಯ. ಈ ಮಂಜೂಷ ಪೆಟ್ಟಿಗೆನ ನಾವು ಎತ್ಕೊಂಡು ಎಲ್ಲಿ ಹೋಗ್ತೀವೋ ಅಲ್ಲಿ ಅವರಿಗೆ ಆಶೀರ್ವಾದ. ಹಲ್ಲೆಲೂಯ. ಅಲ್ಲಿ ನಮಗೂ ಆಶೀರ್ವಾದ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರೆಲ್ಲ ನಂಬಿ ಬರ್ತಾರೋ ಅವರಿಗೆಲ್ಲ ಆಶೀರ್ವಾದ. ಹಲ್ಲೆಲೂಯ. ಹಲ್ಲೆಲೂಯ. ಯಾರೆಲ್ಲ ಮನೆಯಲ್ಲಿ ಈ ಮಂಜೂಷ ಪೆಟ್ಟಿಗೆ ನಾವು ಜೋಪಾನವಾಗಿ ನೋಡ್ಕೊಂಡಿರ್ತಾರೋ ಆ ಮನೆಯಲ್ಲಿ ಆಶೀರ್ವಾದ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ನನ್ನನ್ನು ಕ್ಷಮಿಸಬೇಕು, ನಾನು ನನ್ನ ಬೈಬಲ್ ನಾನು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ.
ಅಲ್ಲೆಲ್ಲೂಯ್ಯ. ನಾವು ಒಂದು ಜಾಗದಲ್ಲಿ ಇಟ್ಟಿದ್ರಿ, ನಮ್ಮ ಮನೇಲಿರೋಂಥ ಒಂದು ನಾಯಿ ಅದನ್ನೆಲ್ಲ ಕಚ್ಚಾಕ್ಬಿಟ್ಟಿತ್ತು. ಅದಕ್ಕಾಗಿ ದೇವರು ಕ್ಷಮಾಪಣೆ ನಾನು ಕೇಳ್ತೀನಿ. ಈ ಸಮಯದಲ್ಲಿ ವಾಕ್ಯ ದೇವರು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವಾಕ್ಯ ಅರ್ಥ ಆಗಿದ್ದವರು ವಾಕ್ಯ ನಿಟ್ಟು ದೇವರು ನಮ್ಮನ್ನು ಕಾಯೋದಕ್ಕೋಸ್ಕರ, ದೇವರು ನಮ್ಮನ್ನು ನಡೆಸುವುದಕ್ಕೋಸ್ಕರ ಇಟ್ಟು ಪ್ರಾರ್ಥನೆ ಮಾಡಿ.